ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಛತ್ರ ನಾವೆಲ್ಲರೂ ರಾಷ್ಟ್ರಮಾತೆ ಭಾರತ ದೇಶದ ಕೋಟಿ ಕೋಟಿ ಜನರ ಮಹಾತಾಯಿ ರಮಾಯಿಯವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಇಲ್ಲಿ ಭಕ್ತಿ ಗೌರವದೊಂದಿಗೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಶ್ರೀ ಮಾರುತಿ ಬೌದ್ದೇಜಿಯವರು, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮೆಲ್ಲರ ಮಾಮ ಅಂತೇಳಿ ಕರಿತೀವಿ ನಾವೆಲ್ಲರೂ, ಶ್ರೀ ಗೋವಿಂದ್ ಪೂಜಾರಿ ಸಾಹೇಬರು, ಅದೇ ರೀತಿಯಾಗಿ ಧನರಾಜ್ ಸಾಹೇಬರು, BSIನ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀ ಅಶೋಕ್ ಅಲ್ಲೂರ್ಕರ್ ಸಾಹೇಬರು, ನಮ್ಮ ಬ್ಯಾಂಕ್ ಕಾಲನಿಯಿಂದ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಅಕ್ಕವರು, ಇನ್ನಿತರ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರಿಗೂ ನಾನು ಜೈ ಭೀಮ್ ಮತ್ತು ನಮೋ ಬುದ್ಧಾಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಈ ಒಂದು ಜಯಂತಿ ಬಹುಶಃ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಜಯಂತಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇವತ್ತು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ವರ್ಲ್ಡ್ ನಾಲೆಜ್ ಪರ್ಸನ್ ಆಗಬೇಕಾದ್ರೆ ಅವರ ಹಿಂದೆ ಹಿಮಾಲಯದಂತೆ ನಿಂತಿರ್ತಕ್ಕಂಥ ಶಕ್ತಿ ಅದು ಯಾವುದಾದ್ರೂ ಇದ್ದರೆ ಅದು ರಮಾಬಾಯಿ ಅಂಬೇಡ್ಕರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ. ನಾವು ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಬುದ್ಧನ ಹಿಂದೆ ಮಹಾಮಾಯೆ ಒಂದು ಶಕ್ತಿಯಾಗಿ ನಿಂತರು, ಅದೇ ರೀತಿಯಾಗಿ ರವಿದಾಸ್ ಅವರ ಹಿಂದೆ ಲೋಣಿ ದೇವಿಯಾಗಿ ನಿಂತರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹಿಂದೆ ಜೀಜಾ ಮಾತಾ ತಾಯಿಯ ಶಕ್ತಿ ನಿಂತರು, ಅದೇ ರೀತಿಯಾಗಿ ವಿಶ್ವಗುರು ಬಸವಣ್ಣನ ಹಿಂದೆ ಅಕ್ಕ ನಾಗಮ್ಮ ತಾಯಿಯವರು ನಿಂತರು, ಅದೇ ರೀತಿ ನಮ್ಮ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಸದಾವ ಕಾಲ ನಿಂತವ್ರಂದ್ರೆ ನಮ್ಮ ರಮಾಬಾಯಿ ಅಂಬೇಡ್ಕರ್ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ. ಎಷ್ಟೇ ಕಷ್ಟ ಬಂದರೂ ಕೂಡ ನಿಜವಾಗಿ ಹೇಳಬೇಕಾದ್ರೆ ಶಿಕ್ಷಣ ಏನನ್ನೋದನ್ನು ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಗುರ್ತಾಗಿತ್ತು. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಲಿಕ್ಕೆ ಹೋದಾಗ ತನ್ನ ಮಕ್ಕಳು ತೀರಿಕೊಂಡ್ರು ಕೂಡ ಎಲ್ಲಿ ನನ್ನ ಸಾಹೇಬರ ಶಿಕ್ಷಣ ಎಲ್ಲವನ್ನು ತನ್ನ ಹೃದಯ ಡಾಕ್ಟರ್ ಬಾಬಾ ಸಾಹೇಬರಿಗೆ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ 32 ಡಿಗ್ರಿ ಪಡಿಬೇಕಾದ್ರೆ ತಾಯಿ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾರ್ದೇನೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅವರು ಧಾರವಾಡಕ್ಕೆ ಬಂದು ಹೋಗಿದ್ದಾರೆ, ಅಲ್ಲಿ ಒಂದು ದೊಡ್ಡ ಸ್ಮಾರಕ ಭವನ ಆಗಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಅಲ್ಲಿ ವಸತಿ ಶಾಲೆ ಪ್ರಾರಂಭ ಅವರ ಹೆಸರು ಮೇಲೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಬಂಧುಗಳೇ. ಇನ್ನು ಹೆಚ್ಚಿನ ಜನರೆಲ್ಲ ಮಾತನಾಡೋರಿದ್ದಾರೆ, ಸಂದೇಶ ಕೊಡೋರಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾರ್ದೇನೆ ಆ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟ ಅದು ಇವತ್ತು ನಮ್ಮೆಲ್ಲರಿಗೆ ಭಾಗ್ಯವಾಗಿ ಪರಿಣಮಿಸಿದೆ. 140 ಕೋಟಿಗೆ ಮಹಾಮಾಯೆಯಾಗಿ ಮಹಾತಾಯಿ ಇವತ್ತು ಆ ತಾಯಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾಳೆ. ಅದಕ್ಕೋಸ್ಕರ ಕೋಟಿ ಕೋಟಿ ಮಕ್ಕಳ ಭಾಗ್ಯದ ವಿಧಾತ ಆಗಿ ಆ ತಾಯಿ ಇವತ್ತು ಮೆರೀತಾ ಇದ್ದಾಳೆ. ಈ ಒಂದು ಜಯಂತ್ಯೋತ್ಸವ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಎಲ್ಲಿವರೆಗೆ ನಡೀತದಂದ್ರೆ ಎಲ್ಲಿವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮರರಾಗಿರ್ತಾರೆ, ಎಲ್ಲಿವರೆಗೆ ಆಕಾಶದಲ್ಲಿ ಸೂರ್ಯ ಚಂದ್ರರು ಇರ್ತಾರೆ, ಅಲ್ಲಿವರೆಗೆ ರಮಾಬಾಯಿ ಅಂಬೇಡ್ಕರ್ ಅವರು ಅಮರ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ನಾನು ಅಮರ್ ರಹೆ ಅಂತಿದ್ದೀನಿ, ತಾವೆಲ್ಲ ಅಮರ್ ರಹೆ ವಿಶ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ರಮಾಬಾಯಿ ಅಂಬೇಡ್ಕರ್ ರಾಷ್ಟ್ರಮಾತಾ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಸಮಾಜಮುಖಿಯಾಗಿ ಕಾರ್ಯ ಮಾಡ್ತಕ್ಕಂತಹ ಬೌದ್ಧ ಅಣ್ಣವರು ಅನಾರೋಗ್ಯದಿಂದ ಅಷ್ಟು ದಿವಸ ಇದು ಮಾಡಿ ಅದರಿಂದ ಹೊರಗೆ ಬಂದಿದ್ದಾರೆ. ಆ ಒಂದು ಸಂತೋಷದ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೋವಿಂದ್ ಪೂಜಾರಿ ಹಾಗೂ ಅವರ ಸಂಗಡಿಗಳು
ರಮಾತಾಯಿ ಮಹಿಳಾ ಮಂಡಳ ಎಲ್ಲ ಸಹೋದರಿಯರು ಇವತ್ತ ಅಂಬೇಡ್ಕರ ವೃತ್ತದಲ್ಲಿ ರಮಾತಾಯಿ ಜನ್ಮ ದಿನಾಚರಣೆ ಒಂದು ಮಾಡುವುದು ಭಾಳ ಹರ್ಷದ ಕೆಲಸ. ಯಾಕಂದ್ರೆ ಮಹಾತಾಯಿ ರಮಾತಾಯಿ ಅಗರ್ಸೆ ಅವರು ಸುಖ ಸಂತೋಷ ಬಲಿ ಕೊಟ್ಟು ಇವತ್ತ ಈ ದೇಶದ ಕೋಟಿ ಕೋಟಿ ಮಹಿಳೆಯರು, ದಲಿತರು, ಶೂದ್ರರು, ಅಸ್ಪೃಶ್ಯರು, ಹಿಂದುಳಿದರು ಅವರಿಗೆ ಇವತ್ತು ಜನ್ಮ ಕೊಟ್ಟಂಥ ತಾಯಿ. ಇವತ್ತು ಏನು ಅಸ್ಪೃಶ್ಯತೆ ಇತ್ತು ಆ ಟೈಮಿಗೆ, ಅಂಥದ್ರಲ್ಲಿ ಊಟಕ್ಕೆ ಗತಿ ಇಲ್ದರೂ ಕೂಡ ಮಕ್ಕಳಿಗೆ ತಮ್ಮ ಒಂದು ಹಾಸ್ಪಿಟ್ಲಿಗೆ ಹೋಯ ದುಡ್ಡು ಇಲ್ಲರೂ ಕೂಡ ಒಂದು ಕುಳು ಬಡ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಗ್ಲೆಂಡ್ಗೆ ಹೋದಾಗ, ಹೊರದೇಶಕ್ಕೆ ಹೋದಾಗ ಅವ್ರಿಗೆ ಖರ್ಚಾಗಿ ಕಳಿಸೋಂಥ ಕೆಲಸ ತಾಯಿ ಮಾಡಿದೆವು. ಆದರೆ ಬರ್ತಾ ಇವತ್ತು ನಮ್ಮ ತಾಯಂದಿರು ಆ ಕೆಲಸ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಕೂಡ ಇವತ್ತು ಕಮ್ಮಿ ಹಿಂದೆ ಹೊಟ್ಟಿರ್ತಾರೆ. ಆದರೆ ನಮಗೆ ಇಷ್ಟೆಲ್ಲ ನ್ಯಾಯ ಕೊಟ್ಟರು ಕೂಡ ಇವತ್ತು ಯಾವುದೋ ತಾಯಿ ಮುಂದೆ ಹೋಗಿ ಕುರಿ ಬಲಿ ಕೊಡುವಂಥದ್ದು, ಮತ್ತೊಂದು ಬಲಿ ಕೊಡುವಂಥ ಕೆಲಸ ಇವತ್ತು ಇನ್ನೂ ಕೂಡ ನಮ್ಮ ತಾಯಂದಿರು, ನಮ್ಮ ಸಹೋದರರು ಮಾಡ್ತಿದ್ದಾರೆ. ಅದಕ್ಕೆ ಇಂಥ ಒಂದು ತಾಯಿಯ ಬಲಿದಾನ ನೆನಪು ಮಾಡ್ಕೋಬೇಕು ಎಲ್ಲರೂ. ಅವ್ರು ಎಷ್ಟು ಕಷ್ಟಪಟ್ಟು ನಮಗೆ ಇವತ್ತು ಈ ಸುಖ ಕೊಟ್ಟರಂಬೋದು. ಅದಕ್ಕೆ ಇವತ್ತು ಇಂಥ ಜನ್ಮ ದಿನಾಚರಣೆ ಭಾಳ ವಿಜೃಂಭಣೆಯಿಂದ ಆಗಬೇಕಾಗಿತ್ತು. ಆದ್ರೂ ಪೂಜಾರಿ ಅವರು ಒಂದು ನೆನಪಿಗೆ ಕೊಟ್ಟು ಇವತ್ತು ಭಾಳ ಸಂತೋಷದ ನಮಗೆ ನೆನಪಿಗೆ ಒಂದು ಸಣ್ಣ ಪ್ರಮಾಣದ ಇವತ್ತು ಈ ಬೀದರ್ ಜಿಲ್ಲೆಯ ಜನತೆಗೊಂದು ತಾಯಿಯ ಒಂದು ಜನ್ಮ ದಿನಾಚರಣೆ ಮಾಡೋಕ್ಕೆ ಮುಂದಾಗ್ಯಾರ. ಅದಕ್ಕೆ ನಾನು ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇಂಥ ಒಂದು ಜನ್ಮ ದಿನಾಚರಣೆ ಎಲ್ಲ ಕಡೆ ಕೂಡ ಗಲ್ಲಿ ಓಣಿ ಕೂಡ ಇವತ್ತು ತಾಯಿಯವರ ಜನ್ಮ ದಿನಾಚರಣೆ ಆಗಬೇಕು. ನಾನು ಹೆಚ್ಚಿಗೆ ಮಾತಾಡಲಾರ್ದೆ ನಮ್ಮ ಹುಗ್ಗೇಪಾಟಿ ಸಾಹೇಬರು ಮಾತಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ತಾಯಿಯ ಜನ್ಮ ದಿನಾಚರಣೆ ಶುಭಾಶಯಗಳು. ಧನ್ಯವಾದ. ಸಮುದಾಯ ನಾನೊಂದು ಮಾತು ಹೇಳ್ತೀನಿ. ಆಗಲೇ ಗೌಡರು ಭಾಳಷ್ಟು ಹೇಳಿದ್ದಾರೆ. ಆದರೆ ಕೇವಲ ಈ ಮಹಾನ್ ತಾಯಿಯ ಒಂದು ಜಯಂತಿ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಇರಲಿ, ಯಾವುದೇ ಕಾರ್ಯಕ್ರಮಗಳು ಇಲ್ಲಿ ಕೇವಲ ಒಂದು ಕುಲಕ್ಕೆ ಸೀಮಿತವಾಗಿ ಹೋಗಿದೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ಅವ್ರು ಯಾವುದೇ ಜಾತಿ ಪಾತಿ ಅನ್ನೋದನ್ನೇ ಎಲ್ಲ ಹಿಂದುಳಿದ ಕೆಳವರ್ಗದ ಜನರಿಗೆ ಉದ್ಧಾರ ಮಾಡಿದ್ದಾರೆ. ಇದರಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ವಿಶೇಷವಾಗಿ ಇದರಲ್ಲಿ ನಮ್ಮ ಜನನೇ ತುಂಬ ಕಮ್ಮಿ ಭಾಗಿಯಾಗ್ತಾ ಇದ್ದೀರಿ. ಏನಪ್ಪ ಅಂದರೆ ನಮ್ಮ ಗೋವಿಂದ ಪೂಜಾರಿ ಒಬ್ಬರಿಗೆ ಬೇಕಾಗಿದೆ ಇದು ಜಯಂತಿ ಅಂದಂಗೆ ಒಂದು ಬಿಹೇವ್ ಮಾಡ್ತಾಯಿದ್ದೇವೆ ನಾವು. ಸಾಕಷ್ಟು ಜನ ಇದ್ದೀರಿ, ನಮ್ದ್ರಾಗ ನಾವೇ ಕಚ್ಚಡೋದು ಬೇಡ. ನಮ್ಮದು ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಇಂಥ ಜಯಂತಿಗಳನ್ನು ಆಚರಣೆ ಮಾಡಬೇಕು. ನಾವು ನೀವೆಲ್ಲರೂ ಸೇರಿ ಮುಂದೆ ಬರುವ ದಿನಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಹಾನ್ ತಾಯಿ ರಮಾಯಿ ಅವರ ಒಂದು ಜಯಂತಿಯನ್ನು ಸರ್ಕಾರದ ರೀತಿಯಲ್ಲಿ ಒಂದು ಆಚರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಮೋ ಬುದ್ಧಾಯ, ಜೈ ಭೀಮ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮಾತೋಶ್ರೀ ಮಹಾತಾಯಿ ರಮಾಬಾಯಿಯವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ ನಮ್ಮ ದಲಿತರ ನಾಯಕರಾದ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತರಾದ ಮಾರುತಿ ಬೌದ್ಧೇ ಸರ್ ಅವರೇ, ಹಾಗೂ ಪ್ರೊಫೆಸರ್ ಆಗಿರುವಂತಹ ಉಗ್ಗೆ ಸರ್ ಅವರೇ, ರಘು ಅಣ್ಣನವರೇ, ಭಾರತೀಯ ಬೌದ್ಧ ಮಹಾಸಭೆ ಎಲ್ಲ ಪದಾಧಿಕಾರಿಗಳೇ, ಹಾಗೂ ನನ್ನ ತಾಯಿಂದಿರೇ, ಉಪಾಸಿಕರೇ, ಇಲ್ಲಿ ಬಂದಂಥ ಎಲ್ಲ ಮೀಡಿಯಾದವರೇ, ನಿಜಕ್ಕೂ ಇವತ್ತು ತಾಯಿಯವರ ಬಗ್ಗೆ ಏನು ಹೇಳಬೇಕಾದ್ರೂ ಅದಕ್ಕೆ ಶಬ್ದ ಇಲ್ಲ. ಇಲ್ಲಿ ತನಕ ಉಗ್ಗೆ ಸರ್ ಅವರು ಭಾಳ ಒಂದು ವ್ಯಕ್ತವಾಗಿ ಹೇಳಿದ್ದಾರೆ. ಇವತ್ತು ಆಧುನಿಕ ಭಾರತ ನಿರ್ಮಾಣವಾಗಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸದಾ ಆಶೀರ್ವಾದವನ್ನು ಮಾಡಿರುವಂಥ ಯಾರಾದರೂ ತಾಯಿದ್ರು ಮಹಾತಾಯಿ ರಮಾಬಾಯಿ ಅವರಿದ್ದಾರೆ. ಯಾಕೆಂದರೆ ರಮಾಬಾಯಿಯವರ ಇಷ್ಟು ಸಪೋರ್ಟ್ ಆಗಿತ್ತು. ಇಲ್ಲಿ ತನಕ ನಮ್ಮ ಹಿರಿಯವರು ಹೇಳಿದ್ದಾರೆ, ರಮಾತಾಯಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಿಂದ ಒಂದು ಸ್ವಲ್ಪ ಆದರೂ ಕೊರತೆ ಅವ್ರಿಗೆ ಕೊಡಲಿಲ್ಲ. ಅವರ ಶಿಕ್ಷಣಕ್ಕಾಗಲಿ, ಅವರ ಸಮಾಜ ಸೇವೆದಲ್ಲಾಗಲಿ, ಅವ್ರ ಸಂಘರ್ಷದಲ್ಲಾಗಲಿ, ಪ್ರತಿಯೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಂದೆ ಹೋಗಲಿಕ್ಕೆ ಮಹಾತಾಯಿಯವರು ಭಾಳಷ್ಟು ಏನಪ್ಪ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಅಂಥ ತಾಯಿ ಈ 7 ಜನ್ಮದಲ್ಲಿ ಎಲ್ಲಿ ತನಕ ಸೂರ್ಯಚಂದ್ರ ಇರ್ತಾರೋ ಅಲ್ಲಿ ತನಕ ಅಂಥ ತಾಯಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಹಾತಾಯಿಯವರು ಎಲ್ಲ ತಾಯಿಂದರು ಇರ್ತಾರೆ. ಆದರೆ ಅಂಥ ಮಹಾತಾಯಿ ನಾವು ಕೇವಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯ ರೂಪದಲ್ಲಿ ನಾವು ಕಾಣ್ತೀವಿ. ಯಾಕೆಂದರೆ ಇವತ್ತು ನಾವೆಲ್ಲ ಇವತ್ತು ಈ ಮಟ್ಟಿಗೆ ಇವತ್ತು
ಇಂಥ ಒಂದು ಸ್ವತಂತ್ರವಾಗಿ ನಾವು ಬದುಕಲಿಕ್ಕೆ ಕೇವಲ ಮಹಾತಾಯಿಯವರು ಇರ್ಬೋದು ಅಂತ ಅಲ್ಲಕ್ಕೆ ನಾನು ಹೇಳ್ತೀನಿ. ನಾನು ಅದು ಭಾಳ ಗೌರವದಿಂದ ಹೇಳ್ತೀನಿ. ಯಾಕೆಂದರೆ ಒಬ್ಬ ಪುರುಷ ಬೆಳಿಬೇಕಾದ್ರೆ ಒಂದು ಹೆಣ್ಣಿನ ಸಪೋರ್ಟ್ ಬೇಕಂತ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಸಾಕ್ಷಾತ್ವಾಗಿ ಇವತ್ತು ಅದು ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾ ರಮಾತಾಯಿಯವರ ಭಾಳಷ್ಟು ಯೋಗದಾನ ಇದ್ದು ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ರ ಹೆಸರು ಅಜರಾಮರವಾಗಿದೆ. ಎಲ್ಲಿ ತನಕ ಬಾಬಾ ಸಾಹೇಬ್ರ ಹೆಸರು ಇರುತ್ತದೆಯೋ ಅಲ್ಲಿ ತನಕ ಮಾತಾಯಿಯವರ ಹೆಸರು ಕೂಡ ನಾವು ಮುಂದೆ ತಗೊಂಡು ಹೋಗೋಣ. ನಾವು ಕೂಡ ಮಾತಾ ರಾಮಯ್ಯವರ ಜಯಂತಿ ಮುಂದಿನ ದಿನಗಳಲ್ಲಿ ನಮ್ಮದೆಲ್ಲ ಹಿರಿಯರಿಗೆ ತಗೊಂಡು ಒಳ್ಳೆ ರೀತಿಯಲ್ಲಿ ನಾವು ಜಯಂತಿನ ಆಚರಣೆ ಮಾಡೋಣ. ಯಾಕಂದರೆ ಮುಖ್ಯವಾಗಿ ಮಹಾತಾಯಿಯವರೇ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ನಾವು ಜಯಂತಿ ಮಾಡೋಣ ಅಂತ ನಾನು ಹೇಳ್ತೀನಿ. ಎಲ್ಲ ಮಹಿಳೆಯರಿಗೆ ತಗೊಂಡು ಒಳ್ಳೆ ರೀತಿಯಿಂದ ಜಯಂತಿ ಒಂದು ವೇದಿಕೆ ಕಾರ್ಯಕ್ರಮ ಒಳ್ಳೆ ಸ್ಪೀಕರ್ ಅವ್ರಿಗೆ ಕರೆಸಿ ಗೋವಿಂದ್ ಸರ್ ಅವ್ರು ಭಾಳ ದಿವಸ ಹಿಡಿದು ಹೇಳ್ತಾರೆ. ಪಾಪ ಅವರೇ ಹೇಳ್ತಾ ಇದ್ರು, ಅಣ್ಣ ಮುಂದಿನ ವರ್ಷ ಚೆನ್ನಾಗಿ ನಾವೆಲ್ಲ ಜಯಂತಿ ಮಾಡೋಣ ಅಂತ ಹೇಳುತ್ತಾ ನನಗೂ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೆ ಜೈ ಭೀಮ್ ನಮ್ಮ ಬುದ್ಧ ಹೇಳ್ತೀನಿ. ಮಾತಾಗ ಶ್ರಮಿಕ ಸಂಬುದ್ಧ ಇವರ ಚರಣ ಕಮಲಕ್ಕೆ ತ್ರಿವಾರ ಹೊಂದಿಸ್ತಾ ಎಲ್ಲರೂ ಹೇಳ್ತಾನೆ ಇದ್ದಾರ. ಆಗಿ ನೋಡಿ ಹೇಳಬೇಕಾಗ್ತದೆ. ರಮಾಬಾಯಿ ಜೀವನ ಎಲ್ಲಿ ಆಯಿತು, ರಮಾಬಾಯಿ ಎಲ್ಲಿ ಹುಡಿದಳು, ಎಲ್ಲಿ ಬೆಳೆದರು ಅಂತ ನಾ ಹೇಳ್ತೇನೆ. ನನಗೆ ಕನ್ನಡ ಬರಲ್ಲ, ಮರಾಠಿ ಕನ್ನಡ ಮಿಕ್ಸ್ ಅವ, ತಪ್ಪಾದ್ರೆ ಭೀ ಕ್ಷಮಿಸಬೇಕು. ಅದಕ್ಕೋಸ್ಕರ ರಮಾಬಾಯಿ ದಾಪುಲಿ ತಾಲೂಕಾ ರತ್ನಗಿರಿ ಜಿಲ್ಲಾ ಆನಂದ್ ಗಾಂವದಲ್ಲಿ ರಮಾಬಾಯಿ ಜನ್ಮ ಆಗಿದೆ. ಅದಕ್ಕೋಸ್ಕರ ರಮಾಬಾಯಿ ಭಾಳ ಗರ್ಭಿತ ಈ ಪರಿಸ್ಥಿತಿ. ರಮಾಬಾಯಿ ತಾಯಿಯ ಹೆಸರು ರುಕ್ಮಿಣ, ತಂದೆ ಹೆಸರು ಭಿಕ್ಕು ಧೋತ್ರೆ, ತಂಗಿ ಹೆಸರು ಗೌರ, ಮತ್ತು ಅದೇ ಥರ ಶಂಕರ ತಮ್ಮನ ಹೆಸರು. ಈ ಮಕ್ಕಳಿಗೆ ತಗೊಂಡು ರುಕ್ಮಿಣನು ಆಕಿನ ಜೀವನದಲ್ಲಿ ಒಂದು ದಾಹ ಹೆಚ್ಚಿಗಾಗಿ ದಿವಗತಿ ಆದರು. ನಮ್ಮ ಜೋಡಿನೇ ಹೋಯ್ತು. ಈಗ ನಾ ಇರೋಂಥ ಭಿಕ್ಷುನೂ ಸಹ ಅವ್ರನ್ನೂ ದಿವಗತಿ ಆದರು. ಎಲ್ಲ ಬೋಜೆಲ್ಲ ರಮಾಬಾಯಿ ಬಿತ್ತು. ಅಷ್ಟು ಮಕ್ಕಳಿಗೆ ಸಲ್ಕೊಂಡು ರಮಾಬಾಯಿ ಭಾಳಷ್ಟು ಕಷ್ಟದೇನಿ ಮಾಡಿದ್ರು. ಮುಂದಿನ ಹೇಳ್ತಾ ಇರ್ತಾರೆ ರಮಾಬಾಯಿ ಭಾಳ ಅದರ. ಅವರು ಎಲ್ಲಿ ಅಂದ್ರೆ ಅವರು 9 ತಿಂಗಳದಾಗ ಲಗ್ನ ಆಯಿತು. ಬಾಬಾ ಸಾಹೇಬಗ ಅವರು ಸಾಹೇಬರು ಬಂದು ರಾಮ್ಜಿ ಪಿತಾಜಿ ಬಂದು ನಾಸ್ತ ಮಾಡಿದ್ರು. ಅವರು 14 ವರ್ಷದವರು ಬಾಬಾ ಸಾಹೇಬ್ ಇದ್ದರು. 6 ವರ್ಷಕ್ಕೆ ರಮಾಬಾಯಿ ಇದ್ದವು. ಅಂಥ ಸಂದರ್ಭದಲ್ಲಿ ನನಗೇನು ಅಷ್ಟು ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ಅವರು ಜನ್ಮ ಹೇಳಿದ್ರೆ ಎಲ್ಲರಿಗೆ ಜೈ ಭೀಮ್. ಧಮ್ಮಕೀರ್ತಿ ಭಂತೆ ಅಮಲಾಪುರ ತಾಲೂಕಾ ಜಿಲ್ಲಾ ಬೀದರ್. ಗೌತಮ್ ಬುದ್ಧ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತಿಯಾದ ತಾಯಿ ತ್ಯಾಗಮಾತೆ ರಮಾತಾಯಿಯವರ ಜಯಂತಿ 128ನೇದ ಇವತ್ತು ನಾವು ಆಚರಣೆ ಮಾಡ್ತಿದ್ದೆವು. ಹೋದ ಸರ್ತಿ ಇದೇ ಬಾಬಾ ಸಾಹೇಬ್ ಚೌಕ್ ಹತ್ರ ವೇದಿಕೆ ಕಾರ್ಯಕ್ರಮ ಮಾಡಿದ್ದೆವು. ಈ ಸರ್ತಿನೂ ಬಾಬಾ ಸಾಹೇಬ್ರ ಮೊಮ್ಮಗಳ ತಾಯಿ ರಮಾತಾಯಿ ಅಂಬೇಡ್ಕರ್ ಹೋಗಿ ಭೇಟಿಯಾಗಿ ಜೇಡು ತೊಗೊಂಬಂದಿದ್ದೆವು. ಅದಕ್ಕೆ ತಾಯಿಯವರು ಬರ್ತೀನಿ ಅಂದರು. ಅದಕ್ಕೆ ನಮ್ಮದು ಸ್ವಲ್ಪ ಅಸ್ತವ್ಯಸ್ತ ಆಗಿ ಈ ಸರ್ತಿ CS ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಮಾಡ್ಬೇಕಂಥೇಳಿ ಉದ್ದೇಶ ಇತ್ತು. ಅವ್ರು ಏನೋ ಸ್ವಲ್ಪ ಇದು ಅದನ್ನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಮುಂದಿನ ಸರ್ತಿ ಬಾಬಾ ಸಾಹೇಬರು ಅವರು ಮರಿಮಕ್ಕಳಾಗಲಿ, ಬಾಬಾ ಸಾಹೇಬ್ರ ಮಕ್ಕಳಾಗಲಿ, ಅವರು ಯಾರೊಬ್ಬರು ಅವರು ಖಾನದಲ್ಲಿ ಕರ್ಕೊಂಬಂದು ಮುಂದಿನ ಸರ್ತಿ ಒಂದು ನಮ್ಮೆಲ್ಲರ ಆಸ್ವಾದ ಇತ್ತು ಅಂದ್ರೆ ನಾನು ರಮಾತಾಯಿ ಜಯಂತಿಯನ್ನು ಮಾಡೋಕ್ಕೆ ತಯಾರಿದ್ದೀನಿ. ಲಿಂಬಣ್ಣಿ ಅಕ್ಕರು ಹೇಳಿದ್ರು. ಈಗ ಅದಕ್ಕೆ ಇದ್ರಾಗ ಮತ್ತೊಂದು ವಿಶೇಷ ಏನಂದ್ರೆ ಈಗ ನಾವು ಇದೇ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಫೋನ್ ಮಾಡಿ ಹೇಳಿದೆವು. ಹುಗ್ಗೆಪಳ್ಳು ಮಾರುತಿ ಬೋದಿಯವರಿಗೆ, ಲಿಂಬಣ್ಣಿ ಅಕ್ಕವ್ರಿಗೆ, ಈಗ ಪುಣ್ಯತ್ಯಮ್ಮರು, ಲಕ್ಷ್ಮೀ ಅಕ್ಕವರು, ಅದಕ್ಕೆ ಮೀಡಿಯಾದವ್ರಿಗಾಗಲಿ ಎಲ್ಲರಿಗೂ ನಾನು ಒಂದು ಫೋನ್ ಮುಖಾಂತರ ಕರೆದು ನನ್ನ ಕರೆಗೆ ಹೋಗೊಟ್ಟಿ ಏನೆಲ್ಲ ಬಂದಿದ್ದಾರೆ. ಅದಕ್ಕೆ ಇದ್ರಾಗ ವಿಶೇಷವಾಗಿ ನಮ್ಮದು ಒಬ್ಬರಾದರೂ ನಮ್ಮ ಸೈನಿಕ ದಳ ಧನರಾಜ್ ಜ್ಯೋತಿ ಅವರು ಬಂದಿದ್ದಾರೆ. ಕಾದಿರ್ಕರ್ ಒಂದು, ಆಮೇಲೆ ಎಲ್ಲ
ನಮ್ಮ ಸಮಾಜದ ಮುಖಂಡರೆಲ್ಲ ಬಂದಾರ ಅದನ್ನ ಅವ್ರಿಗೆ ಎಲ್ಲರಿಗೆ ಕೋಟಿ ಕೋಟಿ ಜೈ ಹೇಳ್ತೇನೆ. ಇದ್ರಾಗ ವಿಶೇಷ ಏನಂದ್ರೆ ನಾವು ತಾಯಿ ರಮದ ಜಯಂತಿ ಯಾಕೆ ಮಾಡ್ಬೇಕಂತ ಎರಡು ಮಾತಾಡ್ತೀನಿ. ಇದರಲ್ಲಿ ಭಾರತ ದೇಶದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಾಸ ಎಲ್ಲ ಕಡೆಗೆ ಆಸ್ಕಾರಿಯಾಗಿ ಬಾಬಾ ಸಾಹೇಬ್ರು ಸೇವೆ ಮಾಡಿ ಸಂವಿಧಾನ ಬರ್ಬೇಕಾದ್ರೆ ತಾಯಿ ರಮತಾಯಿ ಅವ್ರು ಬೆನ್ನಿ ನಿಂತಿನ ಸಲುವಾಗಿ ಇವತ್ತು ಬಾಬಾ ಸಾಹೇಬ್ರು ಮೆಹನತಿ ಮಾಡ್ಕೊಂಡು ಇಲ್ಲಿ ತನಕ ಅವ್ರಿಗೆ ಇದಾಗಿನ ಸಲ ತಾಯಿ ಅವರೊಂದು ಜೀವನಕ್ಕೆ ಒಂದು ತೂತು ರೊಟ್ಟಿ ಸಿಗಲ್ಲ ಆದ್ರೂ ಬಾಬಾ ಸಾಹೇಬ್ರಿಗೆ ಯಾವುದೂ ಕಮ್ಮಿ ಕಲ್ಲಂಗೆ ತಾಯಿ ರಮತಾಯಿ ಅವ್ರ ತ್ಯಾಗ ಮಾತೆ ಅವರು ಭಾಳ ಬಾಬಾ ಸಾಹೇಬ್ರಿಗೆ ಬೆನ್ನೆಬಲ ನಿಂತು ಬಾಬಾ ಸಾಹೇಬ್ರಿಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾವು ಹೆಚ್ಚಿಗೆ ಮಾತು ಎಲ್ಲರಿಗೂ ಹೇಳಿದ್ದಾರೆ ಮಾತು ಅವರಿಗೆ ನನ್ನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿನ ಸಲುವಾಗಿ ನಮ್ಮದು ಭಾರತೀ ಬೌದ್ಧ ಮಹಾಸಭಾ ಜಿಲ್ಲಾ ಮತ್ತು ಶಾಖಾ ಸಂಸ್ಥೆ ಎಲ್ಲರಿಗೂ ನಾನು ಜಮೀನು ಮಾಡ್ತಾ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಡಿ ಅಂತ ಇದು ಏನಿದ್ರಿ ಅದಕ್ಕೆಲ್ಲ ಮೀಡಿಯಾದವ್ರಿಗೂ ನಾನು ಜಮೀನು ಹೇಳ್ತೇನೆ. ಅದಕ್ಕೆ ಬಿದ್ದರೆ ಅದೆಲ್ಲ ಪೊಲೀಸ್ ಇಲಿಕೆ ಅವರು ಈಗ ಒಂದು ತಾಸಾಗಿ ನಮ್ಮ ಜೊತೆ ಪಾಪ ಅವ್ರು ಸಹಾಯ ಮಾಡಿದ್ದಾರೆ. ಅದಕ್ಕೆಲ್ಲ ಬಂದಂಥ ನಮ್ಮ ರಂಗೇಶ್ ಅವರಿಗೆ ವಿಶ್ವೇಶ್ವರ ಮಾರುತಿ ಬೋಧ ಹೆಲ್ತ್ ಖರಾಬ್ ಆದರೂ ಪಾಪ ಅವರು ನಿಲ್ಲಕ್ಕಾಗಲ್ಲ ಅಂದರು. ನಾವು ಅವ್ರಿಗೆ ಸನ್ಮಾನ ಮಾಡೋ ಉದ್ದೇಶ ಏನಂದರೆ ಅವರು ಪುನರ್ಜೀವ ಆಗಿ ಹಾಸ್ಪಿಟಲ್ಗೆ ಹೋಗಿ ಅವರು ಬಾಬಾ ಸಾಹೇಬ್ರ ಆಶೀರ್ವಾದ ಹಿಂಗೆ ಇರಲಿ ಅವ್ರು ಸೇವೆ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರಿಗೆ ನಮ್ಮದೆಲ್ಲ ಸಮಾಜ ಕಡೆದಾಗ ಅವ್ರಿಗೆ ಸನ್ಮಾನ ಮಾಡಿದೆವು. ಅದಕ್ಕೆಲ್ಲರಿಗೆ ಜಮೀನು ಮಾಡ್ತೇನೆ. ಅದಕ್ಕೆ ವಿಶೇಷ ಅಂದರೆ ನಮ್ಮ ಲಿಂಬಣಿ ಅಕ್ಕವರು ನಮ್ಮ ರಾಘವ್ ಟಿಕ್ ಟಾಕ್ ಅವರು ಒಂದು ಅಲ್ಪ ಏರಿಯಾ ಇಕ್ಕಿದ್ರು ಅಲ್ಲಿ ಇಲ್ಲೇ ಪಕ್ಕದಾಗೆ ಅದಕ್ಕೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರಿಗೆ ಕೇಳ್ಕೊತೀನಿ. ಜೈ ಭೀಮ್. ನಾವು